ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವೈಷ್ಣವ್ ಹೆಂಡತಿಗೋಸ್ಕರ ಡೀನುನ ಹುಡ್ಕೊಂಡು ಊಟಿಗೆ ಹೋದರು. ಊಟಿಲಿ ಯಾವತ್ತೂ ಕೂಡ ಡೀನು ಕಾಣಿಸ್ಲೇ ಇಲ್ಲ. ಆ ನಂತರ ಈ ಕಡೆ ನಿತಿನ್ಗೆ ಯಾವಾಗ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಸಿಕ್ಕಿ ಕಪಾಳ ಮೋಕ್ಷ ಮಾಡಿ ಅವನ್ನ ಸರಿಯಾಗಿ ತರಾಟೆಗೆ ತಗೊಂಡು ಗೂಸ ಕೊಟ್ಟರು, ಈ ಕಡೆ ವೈಷ್ಣವ್ ಡೀನೋನ ಹೊಡ್ಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ನಿತಿನ್ಗೆ ಗೊತ್ತಾಯ್ತು. ಪ್ಲ್ಯಾನ್ ಮಾಡೇ ಬಿಟ್ಟ ನಿತಿನ್. ಈ ಒಂದು ವಿಷಯನ ಯುಟಿಲೈಸ್ ಮಾಡಿಕೊಂಡು ತನ್ನ ಬೇಳೆನ ಬೇಯಿಸ್ಕೋಬೇಕು ಅಂತ ಡೀನೋನ ಮೀಟ್ ಮಾಡೋಕ್ಕೆ ಕರೀತಾನೆ. ಮೀಟ್ ಮಾಡೋಕ್ಕೋದಕ್ಕೋಸ್ಕರ ಬೆಂಗಳೂರಿಗೆ ಬರ್ತಿದ್ದಾಗೆ ಈ ಕಡೆ ವೈಷ್ಣವ್ ಒಂದು ಡಾಬಾದಲ್ಲಿ ಡೀನೋನ ಅಟ್ಯಾಕ್ ಮಾಡ್ತಾನೆ. ಈ ಕಡೆ ಡೀನೋ ಕೆಲವೊಂದು ತುಚ್ಛ ಮಾತುಗಳನ್ನು ಆಡ್ತಾನೆ, ಅಪಮಾನ ಮಾಡ್ತಾನೆ. ಹೆಂಡತಿನ ಅಡವಿಟ್ಟು ಬೇಕಿದ್ರೆ ಬಂದು ಫೈಟ್ ಮಾಡು, ನಿನಗೆ ಮರ್ಯಾದೆ ಇರಬಹುದು, ನನಗೆ ಯಾವುದೇ ರೀತಿ ಮರ್ಯಾದೆ ಇಲ್ಲ ಅಂತ ಹೇಳಿದ ಮಾತುಗಳು ಪ್ರವೋಕ್ ಮಾಡುತ್ತೆ ವೈಷ್ಣವ್ಗೆ. ಮೊದಲೇ ಬುದ್ಧಿ ಕಲಿಸ್ಬೇಕು ಅಂತ ಹೋಗಿದ್ದಂಥ ವೈಷ್ಣವ್ ಡೀನೋ ಮಾತುಗಳನ್ನ ಕೇಳಿ ತುಂಬಾ ಪ್ರವೋಕ್ ಆಗಿ ಅವನ ಎರ್ರಾ ಬಿರ್ರಿ ತತ್ಕಾಗ್ತಾನೆ. ಎಷ್ಟು ಮಟ್ಟಿಗೆ ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳಬಹುದು. ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾನೆ. ಮಾಡಿ ಅಲ್ಲಿಂದ ಕಳಿಸ್ಕೊಂಡು ಬೆಂಗಳೂರು ಕಡೆ ಬರ್ತಾ ಇರ್ತಾನೆ. ಆದರೆ ಅಲ್ಲಿ ನಿತಿನ್ ಹಾಜರಾಗಿ ಎಲ್ಲವನ್ನ ಕೂಡ ಐ ವಿಟ್ನೆಸ್ ಮಾಡಿಕೊಂಡು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ನಂತರ ಡೀನೋನ ಅಡ್ಮಿಟ್ ಮಾಡ್ತಾನೆ. ಜೊತೆಗೆ ICU ಡೀನೋ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಇದರಿಂದಾಗಿ ಬೆಂಗಳೂರಿಗೆ ಬರ್ತಿದ್ದಾಗೆ ನಿತಿನ್ ಪೊಲೀಸ್ ಅವ್ರ ಹತ್ರ ಹೋಗಿ ನನ್ನ ಫ್ರೆಂಡ್ಗೆ ಈ ರೀತಿ ಸಿಂಗರ್ ವೈಷ್ಣವ್ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ, ಅವನ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಕೆಲವೊಂದು ಇರ್ತಕ್ಕಂಥ ಎವಿಡೆನ್ಸ್ನ ಕೂಡ ಕೊಡ್ತಾರೆ. ಈ ಕಡೆ ಮನೇಲಿ ಪುರೋಹಿತರು ಹೇಳಿದ್ರಿಂದಾಗಿ ನೆಮ್ಮದಿ ಶಾಂತಿ ನೆಲೆಸಿರ್ಬೇಕು, ಲಕ್ಷ್ಮಿ ವೈಷ್ಣವ್ಗೆ ಒಳ್ಳೇದಾಗಬೇಕು ಅಂತ ಪೂಜೆ ಇಟ್ಕೊಂಡಿದ್ದಾರೆ. ಆ ಪೂಜಾ ಸಮಯದಲ್ಲಿ ಒಂದು ಅನಾಹುತನೇ ಘಟಿಸ್ಬಿಡುತ್ತೆ. ಪೊಲೀಸರು ಹಾಜರಾಗ್ತಾರೆ. ವೈಷ್ಣವ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಕಾರಣ ಕೇಳಿದಾಗ ಡೀನೂನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರು ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ನಾವು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತಾರೆ. ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಲಾಯರ್ನ ಕರೆಸ್ತೀವಿ ಅಂದಾಗ ಏನೇ ಇದ್ರು ಪೊಲೀಸ್ ಸ್ಟೇಷನ್ ಬಂದ್ ಮಾಡಿ ಅಂತ ವೈಷ್ಣವ್ನ ಇಟ್ಕೊಂಡು ಹೋಗ್ತಾರೆ. ಇಟ್ಕೊಂಡು ಹೋಗ್ಬೇಕಿದ್ರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಒಂದು ಮೀಡಿಯಾ ಕವರ್ ಆಗುತ್ತೆ. ಪ್ರಶ್ನೆಗಳು ಯಾವುದಕ್ಕೂ ಕೂಡ ವೈಷ್ಣವ್ ಉತ್ತರ ಕೊಡುವುದಿಲ್ಲ. ಈ ಕಡೆ ಪೊಲೀಸ್ ಅವ್ರ ಹತ್ರ ಕೂಡ ವೈಷ್ಣವ್ ಸರಿಯಾಗಿ ಮಾಡಿದೆ, ನಾನು ಕಾನೂನು ಪ್ರಕಾರ ತಪ್ಪಾಗಿರ್ಬೋದು, ಆದರೆ ಒಂದು ಗಂಡನಾಗಿ ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರೆ, ಈ ಕಡೆ ಕಾವೇರಿ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದಿದೆ ಯಾಕೆ ಪುಟ್ಟ, ಇದೆಲ್ಲ ಬೇಕಿತ್ತ ನಿನಗೆ, ನೀನೊಬ್ಬ ಸೆಲೆಬ್ರಿಟಿ, ಅದನ್ನೆಲ್ಲ ಬಿಟ್ಬಿಡ್ಬಹುದಿತ್ತಲ್ವ, ಇವತ್ತಿನ ಫ್ಯಾನ್ಸ್ ಎಲ್ಲ ನಿನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊತಾರೆ ಗೊತ್ತಾ, ಯಾಕೆ ಈ ರೀತಿ ಮಾಡಿಕೊಂಡೆ, ಅಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ಎಲ್ಲವನ್ನ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲ ಮಗನೆ ಅಂತ ಹೇಳ್ತಿದ್ರೆ, ಈ ಕಡೆ ನಿತಿನ್ ಎಂಟ್ರಿ ಕೊಡ್ತಿದ್ದಾಗೆ ನಾನೇ ಡೀನೋನ ನನ್ನ ಫ್ರೆಂಡ್ಗೆ ಹಲ್ಲೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಲಾಂಚ್ ಮಾಡಿದ್ದು, ಜೊತೆಗೆ ನಾನೇ ಐ ವಿಟ್ನೆಸ್ ಎಲ್ಲನೂ ಕೂಡ ನನ್ನ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ನೀನು ಹೆಂಡ್ತಿನೇ ಡೀನೋ ಜೊತೆ ಮಿಸ್ಬಿಹೇವ್ ಮಾಡಿದ್ಲಂತಲ್ಲ ಅಂತ ಹೇಳಿದ ತಕ್ಷಣ ವೈಷ್ಣವ್ ನಿತಿನ್ಗೆ ಬೇರೆ ತದಕ್ತಾರೆ. ನಂತರ ಪೊಲೀಸವ್ರು ಬಿಡಿಸಿ ವೈಷ್ಣವ್ನ ಸೆಲ್ ಒಳಗಡೆ ಹಾಕ್ತಾರೆ. ನಂತರ ಈ ಕಡೆ ಕಾವೇರಿಯವರು ಲಕ್ಷ್ಮಿ ವಿರುದ್ಧ ಕೂಗಾಡ್ತಾರೆ, ಆಡ್ತಾರೆ. ಇದಕ್ಕೆಲ್ಲ ಆಗಿದ್ದ ನಿನ್ನಿಂದ, ನೀನು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ, ಡೀನೋ ಬರ್ತಿರ್ಲಿಲ್ಲ, ಸಿಚುವೇಶನ್ ನಡೀತಿರ್ಲಿಲ್ಲ, ನನ್ನ ಮಗ ಈ ರೀತಿ ಜೈಲಿಗೆ ಬಂದು ಸೇರೋ ಕರ್ಮ ಇರ್ತಿರ್ಲಿಲ್ಲ, ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಮಾಡಿದ್ದು ಅಂತ. ಆದರೆ ಸುಮ್ಮನಿರ್ದ ಲಕ್ಷ್ಮಿ ಅತ್ತೆ ವಿರುದ್ಧನೇ ಮಾತಾಡೋಕೆ ಶುರು ಮಾಡ್ತಾಳೆ. ತಪ್ಪು ಮಾಡೇ ಇಲ್ಲದೆ ಇರೋ ನಾನು ನಿಮ್ಮ ಹತ್ರ ಯಾಕೆ ಇಷ್ಟು ಮಾತು ಕೇಳಬೇಕು ಅಂತ, ನಾನೇನು ಹೋಗ್ತೀನಿ ಅನ್ನಲಿಲ್ಲ, ನೀವೇ ನಾನು ಹೆದರ್ಕೊಂಡಾಗ ಧೈರ್ಯ ತುಂಬಿ ಮಾಡು ಅಂತ ಹೇಳಿದ್ದು ಅತ್ತ. ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ರ, ನಿಜ ಹೇಳಬೇಕು ಅಂದರೆ ವೈಷ್ಣವ್ ಏನು ಮಾಡಿದಾರೋ ಅದನ್ನು ಸರಿಯಾಗಿ ಮಾಡಿದ್ದಾರೆ. ಆ ಡೀನೋಗೆ ಯಾವ ಶಿಕ್ಷೆ ಆಗಬೇಕು ಅದು ಸರಿಯಾಗಿ ಶಿಕ್ಷೆ ಆಗಿದೆ ಅಂತಾರೆ. ಈ ಲಕ್ಷ್ಮಿಯ ಮಾತುಗಳನ್ನ ಕೇಳಿ ಕಾವೇರಿ ಅವ್ರಿಗೆ ತುಂಬ ಸಿಟ್ಟು ಬಂದ್ಬಿಡತ್ತೆ. ತಕ್ಷಣ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಕೃಷ್ಣ ಹಾಗೆ ಕಾವೇರಿ ಅವರಿಬ್ಬರು ಕೂಡ ಲಾಯರ್ ಹತ್ರ ಹೋಗಿ ಭೇಟಿ ಮಾಡ್ತಾರೆ. ಈ ಕಡೆ ವೈಷ್ಣವ್ಗೆ ಬೇಲ್ ಆಗಬೇಕು ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಆಗೋದು ತುಂಬಾ ಕಷ್ಟ, ಬಿಕಾಸ್ ಅಷ್ಟು ಸಾಲಿಡ್ ಪ್ರೂಫ್ ಇದೆ, ಏನೂ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದೇ ಬೇಜಾರಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದದ್ದೇ ಈ ವಿಷಯನ ಹೇಳ್ತಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ಹೊರಗಡೆ ಬರ್ತಿದ್ದಾಗೆ ನಿತಿನ್ ಇರ್ತಾನೆ. ನಿತಿನ್ ತುಂಬಾ ಮಿಸ್ಬಿಹೇವ್ ಆಗಿ ನಡ್ಕೋತಾನೆ ಲಕ್ಷ್ಮಿ ಹತ್ರ. ಈ ಕಡೆ ಲಕ್ಷ್ಮಿ ಸರಿಯಾಗಿ ನಡ್ಕೋ ನಿತಿನ್ ಅಂತ ಹೇಳಿ ಬುದ್ಧಿ ಹೇಳಿ ಪಾಠ ಕೊಡ್ತಾಳೆ, ಜೊತೆಗೆ ಸರಿಯಾಗಿ ಬೈತಾಳೆ ಕೂಡ. ಆದರೆ ನಿತಿನ್ ಎಲ್ಲವನ್ನ ಸೀಟ್ಗಳು ನೇಚರ್ ಕೇರೇ ಮಾಡಲ್ಲ. ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ ನೋಡು,
ನೀನು ಭಾರದ್ವಾಜ್ ಅನ್ನೋ ಹೆಸರನ್ನ ಸೇರಿಸ್ಕೊಂಡು ನನ್ನ ಮದುವೆ ಆಗಿಬಿಡು, ಕಶ್ಯಪ್ ಫ್ಯಾಮಿಲಿನ ಬಿಟ್ಬಿಡು, ಇಬ್ಬರು ಕೂಡ ಸಖತ್ತಾಗಿರೋಣ. ಅವ್ನು ಯಾಕೆ ಆ ವೈಷ್ಣವ್ ನಿನಗೆ, ಅವ್ನು ನಿಂಗೆ ಸೂಟ್ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಜೊತೆ ನೀನು ಚೆನ್ನಾಗಿರು, ನನ್ನ ಹತ್ರ ಬಂದು ಸಾರಿ ಕೇಳು. ಆಗ ನಾನು ವೈಷ್ಣವ್ನ ಮೇಲೆ ಹಾಕಿರೋ ಕಂಪ್ಲೇಂಟ್ನ ವಾಪಸ್ ತೊಗೋತೀನಿ, ಹಾಗೆ ಹೇಗೆ ಅಂತ ಜೊತೆಗೆ ತುಂಬಾ ಮಿಸ್ಬಿಹೇವ್ ಮಾಡ್ತಾರೆ. ಇದರಿಂದಾಗಿ ಕೋಪ ಬರುತ್ತೆ, ಕಪ್ಪಾಳಕ್ಕೆ ಬಾರ್ಸೋಕೆ ಹೋಗ್ತಾಳೆ, ಕೈ ಹಿಡ್ಕೊಂಡ್ಬಿಡ್ತಾನೆ. ಕೈ ಹಿಡ್ಕೋತಿದ್ದಾಗೆ ಲಕ್ಷ್ಮಿ ತಪ್ಪಾರ್ ಅಂತ ಅವ್ನ ಕಾಲನ್ನ ಚಚ್ಬಿಡ್ತಾಳೆ. ತಕ್ಷಣ ನೋವಾಗ್ಬಿಡುತ್ತೆ, ಕೈಯಲ್ಲಿರೋ ಚಪ್ಪಲಿನೇ ತೊಗೊಂಡ್ಬಿಡ್ತಾಳೆ ಲಕ್ಷ್ಮಿ. ನೋಡ್ತಾ ಇರು ನಿತಿನ್, ನಿಂದು ತುಂಬಾ ಅತಿ ಆಯಿತು, ವಿನಾಕಾರಣ ನಮ್ಮ ವಿಶ್ವಕ್ಕೆ ಬರಬೇಡ, ನಿನ್ನ ಪಾಡಿಗೆ ನೀನು ಇದ್ರೆ ಒಳ್ಳೆಯದು. ತುಂಬ ಬಾರಿ ಹೇಳಿದ್ದೀನಿ, ವಿನಾಕಾರಣ ಮಾತಾಡಬೇಡ. ನನಗೆ ಗೊತ್ತಿದೆ ನನ್ನ ಗಂಡನೇ ಹೇಗೆ ಆಚೆ ಕರ್ಕೊಂಡು ಬರಬೇಕು ಅಂತ, ನೀನು ಹೇಳೋದನ್ನೆಲ್ಲ ಮಾಡ್ತೀನಿ ಅಂತ ಅನ್ಕೋಬೇಡ ಅನ್ನೋ ಎಚ್ಚರಿಕೆನ ಕೊಟ್ಟು ಒಳಗಡೆ ಹೋಗ್ತಾಳೆ. ಈ ಕಡೆ ನಿತಿನ್ಗೆ ನನಗೆ ಇದೇ ಆ್ಯಟಿಟ್ಯೂಡ್ ಲಕ್ಷ್ಮಿನಿಂದ ಇಷ್ಟ ಆಗೋದು ಅಂತ ಹೇಳಿ ಇನ್ನಷ್ಟು ಅವಳ ಮೇಲೆ ಆಸೆ ಬೆಳೆಸ್ಕೊತಿದ್ದಾನೆ ನಿತಿನ್ ಅಂತ ಹೇಳ್ಬೋದು. ಫೈನಲಿ ಇಲ್ಲಿ ಸರಿ ಲಕ್ಷ್ಮಿ ಕೂಡ ನಿಮ್ಮ ಜೊತೆನೇ ಬಂದ್ಲಲ್ವ, ಎಲ್ಲಿ ಕಾಣಿಸ್ತಿಲ್ಲ, ಇನ್ನೂ ಯಾಕೆ ಒಳಗಡೆನೆ ಬರಲಿಲ್ಲ ಅಂತ ಸುಪ್ರೀತಾ ಕೇಳೋದಕ್ಕೆ ಅವಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತಾರೆ. ಏನು ಮಾತಾಡ್ತಿದ್ರ ಅದಕ್ಕೆ ನೀವು? ಪಾಪ ಲಕ್ಷ್ಮಿ ಒಬ್ಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀರಾ ಅಂದಾಗ ಏನು ಪಾಪ ಅವ್ಳು ಎಷ್ಟೆಲ್ಲ ಮಾತಾಡಿದ್ಲು ಗೊತ್ತಾ, ಮಾತಾಗ ಮಾತು ಕೊಟ್ಟು ಬಾಯಿ ಎಷ್ಟು ದೊಡ್ಡದಾಗಿ ಮಾಡಿದ್ಲು, ಅದಕ್ಕೆ ಬುದ್ಧಿ ಕಲೀಲಿ ಅಂತ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ್ದೆ ಕೃಷ್ಣವ್ರಿಗೆ ಕೋಪ ಬಂದ್ಬಿಡುತ್ತೆ, ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಈ ಕಡೆ ಕಾವೇರಿ ಅವರು ತನ್ನ ಗಂಡ ನನಗೆ ಹೊಡೆದ್ಬಿಟ್ರಲ್ಲ ಅಂತ ಇನ್ನಷ್ಟು ಕೂಗಾಡ್ತಾರೆ. ಏನು ಅನ್ಕೊಂಬಿಡಿದ್ರೆ ಯಾವಾಗಲೂ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನನ್ನ ಮಗಂಗೆ ತೊಂದರೆ ಆಗಿರೋದು, ನನ್ನ ಮಗ ಅನುಭವಿಸ್ತಿರೋದು, ನನ್ನ ಮಗಂಗೆ ಅಂತ ಕೆಲಸ ಆಗಿದೆ ಅವಳಿಂದ. ಅಂದಮೇಲೆ ನೀವು ಎಲ್ಲ ಯಾವಾಗಲೂ ಹೇಳಿದ್ರಿ ಅಂತ ನಿಮ್ಮ ಥರ ನನಗೆ ಮಾತಾಡ್ಕೊಂಡು ಇರೋಕ್ಕಾಗಲ್ಲ. ನನಗೆ ನನ್ನ ಮಗನ ಬಿಟ್ಟು ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ. ನನಗೆ ನನ್ನ ಮಗ ಚೆನ್ನಾಗಿರಬೇಕು, ಅವನು ಆಚೆ ಬರಬೇಕು, ಅವನ ಸೆಲೆಬ್ರಿಟಿ ಸ್ಟೇಟಸ್, ಅವನ ಮರ್ಯಾದೆ ಹೋಗಬಾರ್ದು ಅಷ್ಟೇ. ಅದನ್ನೆಲ್ಲ ಹಾಳು ಮಾಡೋ ಅಂಥವ್ರನ್ನ ಮಸ್ಕ ಹೊಡ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡಿರೋಕೆ ನನ್ನಿಂದ ಆಗಲ್ಲ. ಅವಳು ಯಾರು ಅಂತ ಹಾಗೆ ಹೀಗೆ ಅಂತ ತುಂಬಾ ಕೂಗಾಡ್ಬಿಡ್ತಾರೆ ಕಾವೇರಿ ಅವ್ರು ಕೂಡ. ನಂತರ ಈ ಕಡೆ ಲಕ್ಷ್ಮಿ ತನ್ನ ವೈಷ್ಣವ್ ಊಟ ಮಾಡಿಲ್ಲ ಅಂತ ಅಂದ್ಕೊಂಡು ಹೊರಗಡೆಯಿಂದ ಊಟ ತರ್ತಾಳೆ. ಕಾನ್ಸ್ಟೇಬಲ್ ಹತ್ರ ಕೇಳ್ತಿದ್ದಾಳೆ. ಈ ಕಡೆ ವೈಷ್ಣವ್ ಏನಪ್ಪ ಮಾಡಲಿ, ಹೀಗೆ ಆಚೆ ಬರಲಿ ಇಲ್ಲಿಂದ, ಈ ರೀತಿ ಲಾಕ್ ಆಗಿದ್ದಾನಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟರಲ್ಲಿ ಲಕ್ಷ್ಮಿನ ನೋಡಿ ಇನ್ನೂ ಕೂಡ ಅವ್ರ ಮನೆಗೆ ಹೋಗಿಲ್ವಾ ಅಂತ ಅನ್ಕೋತಾನೆ. ನಂತರ ಈ ಕಡೆ ಕೀರ್ತಿ ಕೂಡ ಎಲ್ಲ ಕಡೆ ಎಲ್ಲ ಲಾಯರ್ ಹತ್ರ ಹೋಗಿ ಚೆಕ್ ಕೊಟ್ಟು ಲಕ್ಷ ಲಕ್ಷ ದುಡ್ಡು ಕೊಟ್ಟು ಎಲ್ಲರ ಹತ್ರ ವೈಷ್ಣವ್ಗೆ ಬೇಲ್ ಕೊಡಿಸ್ಕೊಡಿ ಅಂತ ತುಂಬ ಪ್ರಯತ್ನ ಮಾಡ್ತಿದ್ದಾಳೆ. ಒಮ್ಮೆಲೆ ಅವಳಿಗೂ ಕೂಡ ವಿಷಯ ಗೊತ್ತಾಗುತ್ತೆ, ಲಕ್ಷ್ಮಿ ವಿರುದ್ಧ ಕಾವೇರಿಯವರು ಕೂಗಾಡಿದ ವಿಷಯ. ಇದರಿಂದಾಗಿ ಕೀರ್ತಿಗೂ ಕೋಪ ಬರುತ್ತೆ, ಕೀರ್ತಿಗೂ ಬೇಜಾರಾಗುತ್ತೆ. ನಾವು ತಾನೇ ಕಂಡುಹಿಡ್ದಿದ್ದು ವೈಷ್ಣವ್ ಎಲ್ಲಿದ್ದಾನೆ ಅಂತ, ತಪ್ಪು ಏನು ಮಾಡಿದ್ದಾರೆ ಅಂತ ಮಾತಾಡ್ತಿದ್ದಾನೆ ಅಂತ ಅವಳಿಗೂ ಕೂಡ ಅನಿಸುತ್ತೆ. ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿ ಬರ್ತಿದ್ದಾಗೆ ಯಾಕೆ ನೀವಿನ್ನೂ ಯಾಕೆ ಹೋಗಿಲ್ಲ ಅಂದಾಗ, ನಿಮಗೆ ಊಟ ತೊಗೊಂಡು ಬಂದಿದ್ದೀನಿ ಊಟ ಮಾಡಿ ಅಂದಾಗ, ಏನು ರೀ ಏನು ಊಟ ಮಾಡಬೇಕು ಏನು ಅನ್ಕೊಂಬಿಡಿದ್ರೆ ನನ್ನ ನೀವು, ಎಲ್ಲೆಲ್ಲಿಂದನೂ ತೊಗೊಂಡು ಬಂದುಬಿಟ್ರೆ ಹೇಗಿರುತ್ತೋ ಫುಡ್ ಅದನ್ನೆಲ್ಲ ನಾನು ತಿಂದುಬಿಡ್ಬೇಕಾ? ಅದು ಹೆಂಗಿರುತ್ತೋ ಟೇಸ್ಟು ಅದನ್ನು ನಾನು ಚೆನ್ನಾಗಿದ್ರೆ ಮಾತ್ರ ತಿನ್ನೋದು, ಮೊದಲು ನೀವು ತಿಂದು ನೋಡಿ, ಅದು ಚೆನ್ನಾಗಿದ್ರೆ ಅಷ್ಟೇ ನಾನು ತಿಂತೀನಿ ಅಂತಾರೆ. ಸರಿ ಆಯಿತು ಅಂತ ಇಲ್ಲಿ ಲಕ್ಷ್ಮಿ ತಿಂತಾಳೆ. ನಂತರ ಈ ಕಡೆ ಒಂದು ಇಡ್ಲಿ ಅವಳು ತಿಂದಮೇಲೆ ಒಂದು ಇಡ್ಲಿ ವೈಷ್ಣವ್ ತಿಂತಾನೆ. ನಂತರ ನೋಡಿದ್ರೆ ನಿಮಗೂ ಕೂಡ ಎಷ್ಟು ಹಸವಾಗಿತ್ತು, ನನ್ನ ಹಸವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರ. ನೋಡಿದ್ರೆ ಇಬ್ಬರು ಹಸವನ ಬಗ್ಗೆ ಹೇಗೆ ಯೋಚನೆ ಮಾಡ್ತೀವಿ ಅಂತ ಅದಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ವೈಷ್ಣವ್ ನನ್ನ ಮೇಲೆ ಎಷ್ಟು ಕಾಳಜಿ ಪ್ರೀತಿ ಮಾಡ್ತಾಳೆ ಅಂತ ಖುಷಿ ಆಗ್ತದೆ. ನಂತರ ಈ ಕಡೆ ಲಕ್ಷ್ಮಿನ ಕೂಡ ವೈಷ್ಣವ್ ಮನೆ ಕಳಿಸ್ತಾರೆ. ಈ ಕಡೆ ವೈಷ್ಣವ್ ಹತ್ರ ಹೋಗಿ ಪೊಲೀಸರು ಮಾತಾಡ್ತಾರೆ, ನೋಡಿ ತುಂಬಾ ಸಾಲಿಡ್ ಪ್ರೂಫ್ ಇದೆ, ತುಂಬಾ ಕಷ್ಟ ಆಗುತ್ತೆ ನೀವು ಹೊರಗಡೆ ಬರೋದು, ನೋಡಿ ಅವ್ರು ಹೇಳೋದಕ್ಕೆ ಒಪ್ಕೊಂಬಿಡಿ, ಆಗ ನಿಮಗೆ ಕಂಪ್ಲೇಂಟ್ ವಾಪಸ್ ತಗೋತಾರೆ, ನಿಮಗೆ ಬೇಲ್ ಸಿಗುತ್ತೆ, ಹೊರಗಡೆ ಬರ್ತೀರಾ, ಕೇಸ್ ಖುಲಾಸೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕೂಡ ಮನೆಗೆ ಬಂದಿದ್ದಾಳೆ ಲಕ್ಷ್ಮಿ ಕೂಡ. ಹೀಗೆ ವೈಷ್ಣವ್ನ ಬಿಡಿಸ್ಕೊಂಡು ಬರೋದು ಅಂತ ಯೋಚನೆ ಮಾಡ್ತಿದ್ರೆ ನಿತಿನ್ ಎಂಟ್ರಿ ಕೊಡ್ತಾರೆ. ನಿತಿನ್ ಎಂಟ್ರಿ ಕೊಟ್ಟಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಶಾಕ್ ಆಗ್ತಾ ಇದೆಯಾ ಅಂತ ಹೇಳಿ ಕುತ್ಕೋತಾರೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು. ನೋಡಿ ನಿಮಗೆಲ್ಲ ಒಂದು ಆಫರ್ ಕೊಡ್ತಾ ಇದ್ದೀನಿ, ಒಂದು ಡೀಲ್ ಇದೆ, ಅದನ್ನು ಮಾತಾಡೋಕ್ಕೆ ಅಂತಲೇ ಬಂದೆ. ನಿಮ್ಮ ಮಗ ವೈಷ್ಣವ್ಗೆ ಐ ವಿಟ್ನೆಸ್ ನಾನೇ ಇದ್ದೀನಿ, ನನ್ನ ಹತ್ರ ಸಾಲಿಡ್ ಪ್ರೂಫ್ ಇದೆ, ವಿಡಿಯೋ ಇದೆ, ಯಾವುದೇ ಕಾರಣಕ್ಕೂ ಕೂಡ ವೈಷ್ಣವ್ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೂ ಮೇರಿ ಆಚೆ ಬರಬೇಕು ಅಂದರೆ ಅದು ನನ್ನ ಕೃಪಾ ಕಟಾಕ್ಷದಿಂದ ಮಾತ್ರ. ಅದಕ್ಕೆ ನಾನು ಡೀಲ್ ಮಾಡ್ಕೋತಿದ್ದೇನೆ, ಆ ಡೀಲ್ಗೆ ನೀವು ಓಕೆ ಅಂದರೆ ನಾನು ಖಂಡಿತ ವೈಷ್ಣವ್ನ ಬಿಡುಗಡೆ ಮಾಡಿಸ್ತೀನಿ ಅಂತಾರೆ. ಏನು ಅಂತ ಕೇಳಿದಕ್ಕೆ ಏನಿಲ್ಲ, ಸಿಂಪಲ್, ವೈಷ್ಣವ್ ಆಚೆ ಬರಬೇಕು ಅಂದರೆ ಲಕ್ಷ್ಮಿ ನನ್ನ ಕಾಲು ಇಟ್ಕೊಂಡು ಕ್ಷಮೆ ಕೇಳಬೇಕು ಅಂತಾರೆ. ಈ ಕಡೆ ಲಕ್ಷ್ಮಿಗೆ ತುಂಬ ಸಿಟ್ಟು ಬರುತ್ತೆ, ಏನು ಹೇಳ್ತಿದ್ಯಾ ನೀನು, ಯಾವುದೇ ಕಾರಣಕ್ಕೂ ಕೂಡ ನೀನು ಕಾಲು ಇಟ್ಕೊಂಡು ಕ್ಷಮೆ ಕೇಳೋ ಸೀನೇ ಇಲ್ಲ, ತಪ್ಪು ಮಾಡ್ತಿರೋ ನಮಗೆ ನಿನ್ನ ಕಾಲು ಇಟ್ಕೊಳ್ಳೋ ಕರ್ಮ ಬಂದಿಲ್ಲ, ಕಾಲು ಇಟ್ಕೊಳ್ಳೋದಿಲ್ಲ.
ಅಂತ ಹೇಳ್ತಾಳೆ. ಇದರಿಂದಾಗಿ ಕಾವೇರಿಯವರು ಸಿಟ್ಟಾಗ್ತಾರೆ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು? ನಿನ್ನ ಗಂಡ ಹೊರಗಡೆ ಬರೋದು ಮುಖ್ಯನಾ ಅಥವಾ ನಿನ್ನ ಸ್ವಾಭಿಮಾನ ಮುಖ್ಯನಾ? ಹಾಗಾದರೆ ನಿನ್ನ ಗಂಡ ಹೊರಗಡೆ ಬರೆದ್ರೆ ಜೈಲಲ್ಲೇ ಕೊಳಿದ್ರೂ ಪರವಾಗಿಲ್ಲ, ಎಷ್ಟು ದಿನ ಇದ್ರೂ ಪರವಾಗಿಲ್ಲ, ಆದರೆ ನೀನಂತೂ ಒಂದು ಕಾಲು ಇಟ್ಕೊಳ್ಳಲ್ಲ ಅಲ್ಲ. ನಿನಗೆ ನಿನ್ನ ಗಂಡನ ಪ್ರೀತಿನಿಗಿಂತ ನಿನ್ನ ಗಂಡನ ಒಳ್ಳೇದಕ್ಕಿಂತ ನೀನು ಒಂದು ಸ್ವಾಭಿಮಾನನೇ ಹೆಚ್ಚಾಯ್ತಾ? ಹೋಗು, ಕಾಲು ಮುಗ್ದು ಸಾರಿ ಅಂತ ಕೇಳು. ನನ್ನ ಮಗ ನನಗೆ ಆಚೆ ಬರಬೇಕು, ನೀನು ಕೇಳಲೇಬೇಕು ಅಷ್ಟೇ ಅಂತ ಕಂಡೀಷನ್ ಹಾಕ್ತಾರೆ. ಇದರಿಂದಾಗಿ ಲಕ್ಷ್ಮಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾಳೆ. ಹಾಗಿದ್ರೆ ಲಕ್ಷ್ಮಿ ಅತ್ತೆ ಹೇಳಿದ್ರು ಇನ್ನೇನು ಮಾಡೋದು ಗಂಡಂಗೋಸ್ಕರ ಅಂತ ಹೇಳಿ ನಿತಿನ್ ಕಾಲ ಹತ್ರ ಹೋಗಿ ನೀನು ಕಾಲು ಇಟ್ಕೋಬೇಕು. ಅಷ್ಟರಲ್ಲಿ ಒಂದು ಟ್ವಿಸ್ಟ್ ಸಿಕ್ಬಿಡತ್ತಾ. ವೈಷ್ಣವ್ ಎಂಟ್ರಿ ಆಗಿದ್ದೆ, ಈ ಕಡೆ ಲಕ್ಷ್ಮಿನ ಅದರಿಂದ ತಪ್ಪಿಸ್ಬಿಡ್ತಾನ. ಏನಾಗುತ್ತೆ ಹೇಗಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.